ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮುಂದಿನ ವಾರ ಕೂಡ ಮಾರ್ಕೆಟ್ನಲ್ಲಿ 2 ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಅದರಲ್ಲಿ ಮೊದಲನೇ ಕಂಪನಿ ಪಾಪ್ಯುಲರ್ ವೆಹಿಕಲ್ ಆ್ಯಂಡ್ ಸರ್ವಿಸಸ್ ಆಗಿರುತ್ತೆ. ಪಾಪ್ಯುಲರ್ ವೆಹಿಕಲ್ ಆ್ಯಂಡ್ ಸರ್ವಿಸಸ್ 1983ರಲ್ಲಿ ಪ್ರಾರಂಭವಾದಂಥ ಒಂದು ಕೇರಳ ಬೇಸ್ಡ್ ಕಂಪನಿ ಆಗಿರುತ್ತೆ. ಇವರು ಆಟೋಮೊಬೈಲ್ ಡೀಲರ್ಶಿಪ್ ಬಿಸ್ನೆಸ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಒಂದು ವೆಹಿಕಲ್ನ ಲೈಫ್ ಸೈಕಲ್ ಏನಿದೆ, ಆ ಲೈಫ್ ಸೈಕಲ್ನ ಎಲ್ಲ ಸ್ಟೇಜಸ್ಗಳಲ್ಲಿ ಇವರು ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಅಂದರೆ ನೀವು ಹೊಸದಾಗಿ ಕಾರ್ ಅಥವಾ ಬೈಕನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಆ ಸೇಲ್ಸನ್ನು ಕೂಡ ಈ ಒಂದು ಕಂಪನಿ ಮಾಡ್ತಾರೆ. ಹಾಗೆ ಆಲ್ರೆಡಿ ನಿಮ್ಮ ಹತ್ರ ವೆಹಿಕಲ್ ಇದ್ದು ಆ ವೆಹಿಕಲ್ಗಳ ಸರ್ವಿಸಿಂಗನ್ನು ಮಾಡಿಸ್ಬೇಕು ಅಂತ ಇದ್ದರೆ ಆ ಸರ್ವಿಸನ್ನು ಕೂಡ ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಹಾಗೆ ನಿಮಗೆ ವೆಹಿಕಲ್ ಪಾರ್ಟ್ಸ್ಗಳು ಬೇಕಂತಿದ್ರೆ ಅದನ್ನು ಕೂಡ ಇವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಡ್ರೈವಿಂಗ್ ಸ್ಕೂಲ್ನ ಫೆಸಿಲಿಟಿ ಕೂಡ ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಥರ್ಡ್ ಪಾರ್ಟಿ ಫಿನಾನ್ಷಿಯಲ್ ಮತ್ತು ಇನ್ಶೂರೆನ್ಸ್ ಪ್ರಾಡಕ್ಟ್ಗಳ ಸೇಲನ್ನು ಕೂಡ ಮಾಡ್ತಾರೆ. ಅಂದರೆ ವೆಹಿಕಲ್ ಇನ್ಶೂರೆನ್ಸನ್ನು ಮಾಡಿಸ್ಬೇಕು ಅಂತ ಇದ್ದರೆ ವೆಹಿಕಲನ್ನು ಪರ್ಚೇಸ್ ಮಾಡೋದಕ್ಕೆ ಫಿನಾನ್ಷಿಯಲ್ನ ಅಗತ್ಯ ಇದ್ದರೆ ಆ ಒಂದು ಸರ್ವಿಸಸನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಹಾಗೆ ಆಲ್ರೆಡಿ ನಿಮ್ಮ ಹತ್ರ ಒಂದು ವೆಹಿಕಲ್ ಇದ್ದು ಆ ಒಂದು ವೆಹಿಕಲನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ಒಂದು ವೆಹಿಕಲನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಆ ರೀತಿಯ ಸರ್ವಿಸಸ್ಗಳನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡ್ತಾರೆ. ಸೊ ಕೇವಲ ಪ್ಯಾಸೆಂಜರ್ ವೆಹಿಕಲ್ಸ್ ಅಷ್ಟೇ ಅಲ್ಲದೆ ಇವರು ಲಕ್ಸುರಿ ವೆಹಿಕಲ್ಸ್, ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟಲ್ಲಿ ಕೂಡ ಕೆಲಸ ಮಾಡ್ತಾರೆ. ಎಲೆಕ್ಟ್ರಿಕ್ ಟೂ ವೀಲರ್ಗಳು, ತ್ರೀ ವೀಲರ್ ಸೆಗ್ಮೆಂಟ್ನಲ್ಲಿ ಕೂಡ ಕಂಪನಿ ಸೇಲ್ಸ್ ಮತ್ತು ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ಕಂಪನಿ ಒಳ್ಳೆಯ ಒಂದು ನೆಟ್ವರ್ಕನ್ನು ಹೊಂದಿದ್ದು 59 ಶೋರೂಮ್ಗಳನ್ನು ಹೊಂದಿದ್ದಾರೆ. 126 ಸೇಲ್ಸ್ ಔಟ್ಲೆಟ್ಸ್ ಇದೆ. ಬುಕಿಂಗ್ ಆಫೀಸಸ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. 31 ಪ್ರೀ ಓನ್ಡ್ ವೆಹಿಕಲ್ ಶೋರೂಮ್ಸ್ಗಳನ್ನು ನಡೆಸ್ತಾರೆ. 134 ಆಥರೈಸ್ಡ್ ಸರ್ವಿಸ್ ಸೆಂಟರ್ಸ್ ಕೂಡ ಇದೆ. 24 ವೇರ್ ಹೌಸ್ಗಳನ್ನು ಕಂಪನಿ ಅಕ್ರಾಸ್ ಸೌತ್ ಇಂಡಿಯಾ ಮತ್ತು ವೆಸ್ಟ್ ಇಂಡಿಯಾದಲ್ಲಿ ಹೊಂದಿದ್ದಾರೆ. ಕೇರಳ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರನಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಾರೆ. 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ 7,91,360 ವೆಹಿಕಲ್ಗಳನ್ನು ಸರ್ವಿಸ್ ಮಾಡಿದ್ದಾರೆ. ಎಲ್ಲ ಕ್ಯಾಟಗರಿಗಳ ವೆಹಿಕಲ್ಗಳಿಗೆ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ಇವರ ವೆಬ್ಸೈಟ್ನಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಹೊಸ ಕಾರ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ, ವೆಹಿಕಲ್ಸ್ಗಳನ್ನು ಎಕ್ಸ್ಚೇಂಜ್ ಮಾಡೋದಕ್ಕೆ ಹಾಗೆ ಬೇರೆ ಬೇರೆ ರೀತಿಯ ವೆಹಿಕಲ್ ಸರ್ವಿಸಸ್ಗಳು ಕೂಡ ಅವೈಲೇಬಲ್ ಇರೋದು ಕಾಣಿಸುತ್ತೆ. ಸೊ ಕಂಪ್ಲೀಟ್ ವೆಹಿಕಲ್ ರಿಲೇಟೆಡ್ ಸರ್ವಿಸಸ್ನ ಪ್ರೊವೈಡ್ ಮಾಡುವಂಥ ಒಂದು ಕಂಪನಿ ಆಗಿರ್ತಾರೆ. IPO ಮಾರ್ಚ್ 12ಕ್ಕೆ ಓಪನ್ ಆಗ್ತದೆ. ಮಾರ್ಚ್ 14ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. ₹2 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 280ರ ಲೋವರ್ ಪ್ರೈಸ್, 295ರ ಕಟ್ ಆಫ್ ಪ್ರೈಸನ್ನು ಸೆಟ್ ಮಾಡಿದ್ದಾರೆ. 295ರ ಕಟ್ ಆಫ್ ಪ್ರೈಸ್ ಏನಿದೆ ಆ ಒಂದು ಪ್ರೈಸ್ನಲ್ಲಿ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಆಗ ಅಲಾಟ್ಮೆಂಟ್ನ ಚಾನ್ಸಸ್ ಹೆಚ್ಚಾಗುತ್ತೆ. ಲಾಟ್ ಸೈಜ್ 50 ಶೇರ್ಗಳದ್ದು ಆಗಿದ್ದು 50 ಶೇರ್ಗಳಿಗೆ ಮಿನಿಮಮ್ ಅಪ್ಲಿಕೇಶನ್ ಹಾಕಬೇಕು. ಅಂದರೆ ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹14,750 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಒಬ್ಬ ರಿಟೇಲ್ ಇನ್ವೆಸ್ಟರ್ 13 ಲಾಟ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹1,91,750 ಬೇಕಾಗುತ್ತೆ. 13ಕ್ಕೂ ಹೆಚ್ಚಿನ ಲಾಟ್ಗಳಿಗೆ ಅಪ್ಲೈ ಮಾಡ್ತಿರಂದಾಗ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. IPO ಅಲಾಟ್ಮೆಂಟ್ ಡೇಟ್ 15 ಮಾರ್ಚ್ ಆಗಿದೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ಬ್ಯಾಂಕ್ನಲ್ಲಿ ಬ್ಲಾಕ್ ಆದಂಥ ಫಂಡ್ 18 ಮಾರ್ಚ್ಗೆ ರಿಲೀಸ್ ಆಗುತ್ತೆ. ಹಾಗೆ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಗಳು ಡಿಮ್ಯಾಟ್ ಅಕೌಂಟ್ನಲ್ಲಿ 18 ಮಾರ್ಚ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 19 ಮಾರ್ಚ್ ಆಗಿದೆ. ಹಾಗೆ ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ಫಿನಾನ್ಷಿಯಲ್ ರೆಕಾರ್ಡ್ಸ್ ಅನ್ನು ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ಅಸೆಟ್ನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ರೆವೆನ್ಯೂಸ್ ಕೂಡ ಇಯರ್ ಆನ್ ಇಯರ್ ಗ್ರೋ ಆಗಿದೆ. 32 ಕೋಟಿ ಇದ್ದಂಥ ಪ್ರಾಫಿಟ್ 2023ರಲ್ಲಿ 64 ಕೋಟಿಗೆ ಜಂಪ್ ಆಗಿದೆ. ಹಾಗೆ 2024ರ ಫಿನಾನ್ಷಿಯಲ್ ಇಯರ್ನ 6 ತಿಂಗಳಲ್ಲಿ ಅಂದರೆ 2 ಕ್ವಾರ್ಟರ್ಗಳಲ್ಲಿ ಆಲ್ರೆಡಿ 40 ಕೋಟಿಯ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದರೆ ಒಂದು ವರ್ಷದಲ್ಲಿ 80ರಿಂದ 85 ಕೋಟಿಯ ಪ್ರಾಫಿಟ್ಸನ್ನು ಮಾಡುವಂಥ ಚಾನ್ಸಸ್ ಇದೆ. ಹಾಗೆ ಆಟೋ ಸೆಕ್ಟರ್ನ ಕಂಪನಿಗಳು ಒಳ್ಳೆಯ ಒಂದು ಸೇಲ್ಸನ್ನು ಈಗ ಡಿಕ್ಲೇರ್ ಮಾಡ್ತಿದ್ದಾರೆ. ಹಾಗೆ ಇವರ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇರುತ್ತೆ. ನೆಟ್ವರ್ಕ್ನಲ್ಲಿ ಕೂಡ ಒಳ್ಳೆಯ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇವರ ರಿಸರ್ವ್ಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಒಂದು ಕನ್ಸರ್ನಿಂಗ್ ವಿಷಯ ಅಂದರೆ ಡೆಟ್ ಕೂಡ ಇನ್ಕ್ರೀಸ್ ಆಗ್ತದೆ. 353 ಕೋಟಿ ಅರೌಂಡಲ್ಲಿ ಇದ್ದಂಥ ಡೆಟ್ ಈಗ 764 ಕೋಟಿ ಆಗಿದೆ. ಸೊ ಈ ಒಂದು IPOನಿಂದ ಬರುವಂಥ ಅಮೌಂಟನ್ನು, ಡೆಟನ್ನು ಕ್ಲಿಯರ್ ಮಾಡೋದಕ್ಕೆ ಕೂಡ ಕಂಪನಿ ಬಳಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಓವರ್ ಆಲ್ ಒಳ್ಳೆ ಒಂದು ಫಿನಾನ್ಷಿಯಲ್ಸ್ ಅಂತಲೇ ಕನ್ಸಿಡರ್ ಆಗುತ್ತೆ. IPO ಇಶ್ಯೂ ಸೈಜ್ 601 ಕೋಟಿ, ಫ್ರೆಶ್ ಇಶ್ಯೂ, ಆಫರ್ ಫಾರ್ ಸೇಲ್ ಎರಡೂ ಕೂಡ ಇರುತ್ತೆ. 250 ಕೋಟಿಯ ಫ್ರೆಶ್ ಇಶ್ಯೂ ಇದ್ದರೆ 351 ಕೋಟಿಯ ಆಫರ್ ಫಾರ್ ಸೇಲ್ ಇದೆ. ಫ್ರೆಶ್ ಇಶ್ಯೂ ಅಂದಾಗ ಹೊಸದಾಗಿ ಶೇರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. 250 ಕೋಟಿ ಏನು ಫ್ರೆಶ್ ಇಶ್ಯೂಯಿಂದ ಬರುತ್ತೆ ಅದನ್ನು ಅವರು ಕಂಪನಿಯ ಡೆವಲಪ್ಮೆಂಟ್ನಲ್ಲಿ ತಮ್ಮ ಡೆಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಗವರ್ನೆನ್ಸ್ಗೋಸ್ಕರ ಬಳಸ್ಕೋಬೋದಾಗುತ್ತೆ. ಮಿಕ್ಕ 351 ಕೋಟಿ ಏನಿದೆ ಅದನ್ನು ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳು, ಪ್ರಮೋಟರ್ಸ್ಗಳು ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡಿ ಅವರು ಈ ಒಂದು IPOನಿಂದ ಪ್ರಾಫಿಟ್ಸ್ಗಳನ್ನು ಮಾಡ್ಕೋತಾರೆ. ಹಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಸ್ ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ QIB ಕ್ಯಾಟಗರಿಯಲ್ಲಿ 50% ಆಫರ್ ಇದೆ. NII ಕ್ಯಾಟಗರಿಯಲ್ಲಿ 15% ಆಫರನ್ನು ಮಾಡ್ತಿದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಇರುತ್ತೆ. ಒಂದು ಮೀಡಿಯಂ ಸೈಜ್ನ IPO 35% ಆಫರ್ ಕೂಡ ಇರೋದ್ರಿಂದ
ಅಲಾಟ್ಮೆಂಟ್ನ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ನೀವು ಪಾಪ್ಯುಲರ್ ವೆಹಿಕಲ್ಸ್ ಆ್ಯಂಡ್ ಸರ್ವಿಸಸ್ನ ಎಂಪ್ಲಾಯಿ ಆಗಿದ್ರೆ ₹28 ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ. ಪ್ರತಿಯೊಂದು ಶೇರ್ನ ಮೇಲೆ ₹28 ಡಿಸ್ಕೌಂಟ್ನಲ್ಲಿ ನೀವು ಅಪ್ಲಿಕೇಶನ್ಸ್ಗಳನ್ನು ಹಾಕ್ಬೋದಾಗುತ್ತೆ. 651 ಕೋಟಿಯಲ್ಲಿ 1 ಕೋಟಿ ಅಮೌಂಟ್ನ ಶೇರ್ಸ್ ಏನಿದೆ ಅದು ಎಂಪ್ಲಾಯಿಗೆ ರಿಸರ್ವ್ ಆಗಿರುತ್ತೆ. ಪಾಪ್ಯುಲರ್ ವೆಹಿಕಲ್ಸ್ ಆ್ಯಂಡ್ ಸರ್ವಿಸಸ್ ಲಿಮಿಟೆಡ್ನ IPO ವ್ಯಾಲ್ಯೂಯೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ 295 ಕಟ್ ಆಫ್ ಪ್ರೈಸ್ ಏನಿದೆ ಆ ಒಂದು ಪ್ರೈಸ್ನಲ್ಲಿ ಮಾರ್ಕೆಟ್ ಕ್ಯಾಪ್ 2100 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅರ್ನಿಂಗ್ ಪರ್ ಶೇರ್ ₹10 ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. 28-29 PEಯಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇಂಡಸ್ಟ್ರಿ PE 34-35 ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಪಾಪ್ಯುಲರ್ ವೆಹಿಕಲ್ ಆ್ಯಂಡ್ ಸರ್ವಿಸಸ್ ತಮ್ಮ IPO ಡ್ರಾಫ್ಟ್ ಪೇಪರ್ಸನ್ನು ಸೆಬಿಗೆ ಸಬ್ಮಿಟ್ ಮಾಡುವಾಗ ಲ್ಯಾಂಡ್ಮಾರ್ಕ್ ಕಾರ್ ಲಿಮಿಟೆಡನ್ನು ಕಾಂಪಿಟೇಟರ್ ಆಗಿ ಸೆಲೆಕ್ಟ್ ಮಾಡಿದರೆ. ಲ್ಯಾಂಡ್ಮಾರ್ಕ್ ಕಾರ್ ಲಿಮಿಟೆಡ್ ಕೂಡ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಕಂಪನಿ. ಇವರ ಅರ್ನಿಂಗ್ ಪರ್ ಶೇರ್ ₹22 ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಪಾಪ್ಯುಲರ್ ವೆಹಿಕಲ್ ಆ್ಯಂಡ್ ಸರ್ವಿಸಸ್ನ ಅರ್ನಿಂಗ್ ಪರ್ ಶೇರ್ ₹11 ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ರಿಟರ್ನ್ ಆನ್ ನೆಟ್ವರ್ತ್ ಸಿಮಿಲರ್ ಆಗಿದೆ. 18% ರಿಟರ್ನ್ ಆನ್ ನೆಟ್ವರ್ತ್ ನೋಡೋದಕ್ಕೆ ಸಿಗುತ್ತೆ. ಪಾಪ್ಯುಲರ್ ವೆಹಿಕಲ್ಸ್ನ ರಿಟರ್ನ್ ಆನ್ ಈಕ್ವಿಟಿ 12-13% ಅರೌಂಡಲ್ಲಿ ಇರುತ್ತೆ. ಲ್ಯಾಂಡ್ಮಾರ್ಕ್ ಕಾರ್ಸ್ನ PE 35 ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಪಾಪ್ಯುಲರ್ ವೆಹಿಕಲ್ ತಮ್ಮ IPOನ 28-29 PEಯಲ್ಲಿ ತರಬೇಕು ಅಂತ ಇದ್ದಾರೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದ್ರೆ ಆಲ್ಮೋಸ್ಟ್ ಸಿಮಿಲರ್ ವ್ಯಾಲ್ಯೂಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲ್ಯಾಂಡ್ಮಾರ್ಕ್ ಕಾರ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. 50%ಗೂ ಹೆಚ್ಚಿನ ಗೇನ್ಸ್ ಅನ್ನು ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಟ್ಟಿದೆ. ಸೊ ಲ್ಯಾಂಡ್ಮಾರ್ಕ್ ಕಾರ್ನಲ್ಲಿ ಒಳ್ಳೆ ಒಂದು ROE ROCE ನೋಡೋದಕ್ಕೆ ಸಿಕ್ಕಿದೆ. ಅದೇ ಪಾಪ್ಯುಲರ್ ವೆಹಿಕಲ್ನ ROE ROCE 10-12% ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. 5ರ ಫೇಸ್ ವ್ಯಾಲ್ಯೂ ಕೂಡ ಲ್ಯಾಂಡ್ಮಾರ್ಕ್ ಕಾರ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಡೆಟ್ ಕೂಡ ಲ್ಯಾಂಡ್ಮಾರ್ಕ್ ಕಾರ್ನಲ್ಲಿ ಸ್ವಲ್ಪ ಕಡಿಮೆ ಕಾಣಿಸುತ್ತೆ. ಬಟ್ ಆಲ್ಮೋಸ್ಟ್ ಸಿಮಿಲರ್ ಪ್ರಾಫಿಟ್ಸ್ ಜನರೇಟ್ ಆಗ್ತದೆ. ಸೊ ಪರ್ ಇಯರ್ 80 ಕೋಟಿ ಅರೌಂಡಲ್ಲಿ ಎರಡು ಕಂಪನಿಗಳು ಪ್ರಾಫಿಟ್ಸ್ ಅನ್ನು ಜನರೇಟ್ ಮಾಡ್ತಿದ್ದಾರೆ. ಸೊ ಎರಡು ಕಂಪನಿಗಳಲ್ಲಿ ಹೆಚ್ಚಾಗೇನು ನಮಗೆ ಡಿಫ್ರೆನ್ಸ್ ಕಾಣಿಸೋದಿಲ್ಲ. ಪಾಪ್ಯುಲರ್ ವೆಹಿಕಲ್ನ IPO ರಿಜಿಸ್ಟರ್ ಲಿಂಕ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ ₹27 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 295 ಪ್ರೈಸನ್ನು ಸೆಟ್ ಮಾಡಿದ್ದಾರೆ. ಸೊ ಕೇವಲ 10% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಕೊನೆ ದಿನ ನಿಮಗೆ 35-40 ಅರೌಂಡಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಯಾವುದೇ ಒಂದು ಮೇನ್ ಬೋರ್ಡ್ IPOನಲ್ಲಿ ಅಪ್ಲಿಕೇಶನ್ ಹಾಕುವಾಗ ಅಟ್ಲೀಸ್ಟ್ 20% ಪ್ರೀಮಿಯಂ ಇದ್ರೆ ಸೊ ಆಗ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ 10%ಗೂ ಕಡಿಮೆ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದಾಗ ಒಂದು ಫ್ಲಾಟ್ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಮಾರ್ಕೆಟ್ನಲ್ಲಿ ಏನಾದರೂ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಪ್ರೀಮಿಯಂ ಫಾಲ್ ಆಗುವಂಥ ಚಾನ್ಸಸ್ ಇದೆ. ಆ ಒಂದು ರೀಸನ್ನಿಂದ ಕೊನೆ ದಿನ ಯಾವ ರೀತಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗುತ್ತೆ, QIB NIA ಕ್ಯಾಟಗರಿಯಲ್ಲಿ ಯಾವ ರೀತಿಯಲ್ಲಿ ಅಪ್ಲಿಕೇಶನ್ಸ್ಗಳು ಬರ್ತಿದೆ ಅದರ ಬೇಸಿಸ್ ಮೇಲೆ ಕೊನೆ ದಿನ ಡಿಸಿಷನ್ಸ್ಗಳನ್ನು ತಗೋಬೋದಾಗುತ್ತೆ. ಮೀಡಿಯಂ ಟರ್ಮ್ಗೆ ಕೂಡ ಈ ಒಂದು ಕಂಪನಿಯನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಯಾಕೆಂದರೆ ಫಿನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗಿದೆ, ಬಿಸ್ನೆಸ್ ಮಾಡೆಲ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಆಟೋ ಸೆಕ್ಟರ್ನ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಸೊ ಮುಂದೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಕೂಡ ಮಾರ್ಕೆಟ್ನಲ್ಲಿ ಲಾಂಚ್ ಆಗ್ತಾ ಹೋದಾಗ ಇವರ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುವಂಥ ಚಾನ್ಸಸ್ ಇದೆ. ಪ್ರಾಫಿಟ್ನಲ್ಲಿ ಕೂಡ ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆದ್ದರಿಂದ ಮೀಡಿಯಂ ಟರ್ಮ್ಗೆ ಕಂಟಿನ್ಯೂ ಮಾಡಿ ಕ್ವಾರ್ಟರ್ಲಿ ಯಾವ ರೀತಿ ರಿಸಲ್ಟ್ ಬರ್ತಿದೆ ಅದರ ಬೇಸಿಸ್ ಮೇಲೆ ಡೆಸಿಷನ್ಸ್ಗಳನ್ನು ತಗೋಬೋದಾಗುತ್ತೆ. ಸೊ ನಾನು ಇವತ್ತು ನಿಮಗೆ ಪಾಪ್ಯುಲರ್ ವೆಹಿಕಲ್ಸ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ IPO ರಿವ್ಯೂಸ್ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.